ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆ ಕರ್ತನು ಆಶೀರ್ವದಿಸಿಕೊಟ್ಟಂಥ ಒಂದು ದಿನವಾಗಿದೆ. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ ಎಫೆಸ 2ನೇ ಅಧ್ಯಾಯದ 4ನೇ ವಚನದಲ್ಲಿ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. ಪ್ರಿಯ ದೇವಜನರೇ, ನಮ್ಮ ಜೀವಿತ ಇವತ್ತು ಯಾಕೆ ಎಷ್ಟು ಆಶೀರ್ವಾದಕರವಾಗಿದೆ ಗೊತ್ತಾ? ಕರುಣಾನಿಧಿಯಾಗಿರುವ ಒಬ್ಬ ದೇವರು, ಆತನು ಯೇಸು ದರಿದ್ರರಾದ ನಮ್ಮ ಬಾಳಿನಲ್ಲಿ, ಶಾಪಗ್ರಸ್ತರಾದ ನಮ್ಮ ಬಾಳಿನಲ್ಲಿ, ಪಾಪದಿಂದಲೂ ಬರೀ ಕೆಟ್ಟತನದಿಂದಲೂ ತುಂಬಿದಂಥ ಈ ನಮ್ಮ ಬಾಳಿನಲ್ಲಿ ಆತನು ತನ್ನ ಮಹಾಪ್ರೀತಿಯನ್ನು ಇಟ್ಟದಕ್ಕಾಗಿ ಇವತ್ತು ನಮ್ಮ ಜೀವಿತ ಇಷ್ಟು ಸುಂದರವಾಗಿ ಇದೆ. ಮೊದಲು ನಮ್ಮ ಜೀವಿತದಲ್ಲಿ ನೋಡುವುದಾದರೆ ಬರೀ ಹೊಲಸಾದ ಕಾರ್ಯಗಳು, ಬರೀ ಯಾವಾಗಲೂ ಗೋಳಾಟಗಳು, ಜಗಳಗಳು, ಕಣ್ಣೀರು, ರೋಗ, ಅನಾರೋಗ್ಯಗಳಲ್ಲಿಯೇ ಜೀವಿತವನ್ನು ಸಾಗಿಸುತ್ತಾ ಇದ್ವಿ. ಆದರೆ ಯೇಸುವಿನ ಈ ಕೃಪೆ ಇದೆಯಲ್ಲ, ಆ ಕರುಣಾನಿಧಿಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಮಗನನ್ನು ನಮಗಾಗಿ ಆತನ್ನು ಕೊಟ್ಟನು. ಹೆಚ್ಚಾಗಿ ವಚನ ಹೇಳ್ತಾ ಇದೆ, ಆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟು. ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತ ಇಷ್ಟು ಹೊಗಳಿಕೊಳ್ಳುವುದಕ್ಕೂ ನೋಡುವುದಕ್ಕೆ ಸುಂದರವಾಗಿಯೋ ಎಲ್ಲರ ಜೀವಿತದ ಮುಂದೆ ನಮ್ಮ ಬದುಕು ಕೂಡ ಇವತ್ತು ಆಶೀರ್ವಾದಕರವಾಗಿ ಇದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅದು ಯೇಸುವಿನ ಪ್ರೀತಿ. ಪ್ರಿಯ ದೇವಜನರೇ, ಆ ಶಿಲುಬೆಯ ಪ್ರೀತಿ, ಆತನು ಮಾಡಿದ ತ್ಯಾಗ, ಆ ತ್ಯಾಗ, ಆ ಪ್ರಾಣ, ಆ ರಕ್ತ ಆತನು ನಮಗಾಗಿ ಸುರಿಸಿದ್ದಾರಲ್ಲ, ಅದರಿಂದಲೇ ಇವತ್ತು ನಮ್ಮ ಬದುಕು ಇಷ್ಟು ಸುಂದರವಾಗಿರುವುದು. ನಾವೆಷ್ಟೋ ಬಾರಿ ಯೋಚಿಸ್ತೀವಿ, ಅದೊಂದು ಬಾಳ, ನನ್ನದೊಂದು ಜೀವಿತನ, ಇದ್ಯಾಕೆ ಹೀಗಿದೆ, ಅದ್ಯಾಕೆ ಹೀಗಿದೆ ಅಂತ. ಇಲ್ಲ ಪ್ರಿಯರೇ, ನಮ್ಮ ಜೀವಿತ ಇವತ್ತು ಸುಂದರವಾಗಿದೆ. ಅದನ್ನು ನೀವು ಕ್ರಿಸ್ತನ ದೃಷ್ಟಿಯಲ್ಲಿ ನೋಡುವವರಾದರೆ, ಹೌದು ನಮ್ಮ ಬಾಳಿನಲ್ಲಿ ಕಷ್ಟ ಸಂಕಟಗಳುಂಟು, ಆದರೆ ಅದೆಲ್ಲದಕ್ಕಿಂತ ಮೇಲಾದದು ಒಂದುಂಟು, ಅದು ಯೇಸುವಿನ ಮಹಾಪ್ರೀತಿ. ಇವತ್ತು ನಮ್ಮ ಜೀವಿತ ಇಷ್ಟು ಆಶೀರ್ವಾದಕರವಾಗಿ ಇದೆ ಅಂದರೆ ಅದು ಆ ಶಿಲುಬೆಯ ತ್ಯಾಗ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲಿಯೋ ನಾವು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಹೀಗೆ ಹೇಳಬೇಕು, ದೇವರೇ, ನಿನ್ನ ಪ್ರೀತಿಯೇ ಇವತ್ತು ನನ್ನನ್ನು ಬದುಕಿಸಿದ್ದು, ನಿನ್ನ ಕೃಪೆ, ನಿನ್ನ ಕರುಣೆಯೇ ಇವತ್ತು ನನ್ನನ್ನು ಸುಂದರವಾಗಿ ಬಾಳುವಂತೆ ಮಾಡಿದ್ದು ಅಂತ. ಯಾಕೆಂದರೆ ನಮ್ಮ ಬದುಕಿದೆಯಲ್ಲ, ಇದು ಆತನ ಪ್ರೀತಿಯಿಂದ ಇವತ್ತು ನಡೀತಾ ಇರುವುದು. ವಚನ ಹೇಳ್ತಾ ಇದೆಯಲ್ಲ, ಕರುಣಾನಿಧಿಯಾಗಿರುವ ದೇವರು ಅಂದರೆ ಇವತ್ತು ನಮ್ಮ ಮೇಲೆ ಪ್ರೀತಿ ಸಿಕ್ಕಿದೆ ಅಂದರೆ ನಾವಿನ್ನೊಂದು ಪುಣ್ಯ ಕೆಲಸಗಳನ್ನು ಮಾಡಿದ್ದೇವೋ, ಪುಣ್ಯ ಕ್ರಿಯೆಗಳನ್ನು ಮಾಡಿದ್ದೇವೆ, ನಮ್ಮ ಒಳ್ಳೆತನದಿಂದ ಅಲ್ಲ, ಆ ಕರುಣಾನಿಧಿಯಾದ ದೇವರಿಂದ ಇವತ್ತು ನಮ್ಮ ಜೀವಿತ ಎಷ್ಟು ಸುಂದರವಾಗಿದೆ. ಯಾವತ್ತೂ ಕೂಡ ನಿಮ್ಮ ಬದುಕಿನ ಬಗ್ಗೆ ನೀವೇ ಕೆಟ್ಟದಾಗಿ ಯೋಚಿಸಬೇಡ್ರಿ. ಯೇಸು ಅದನ್ನು ತನ್ನ ಪ್ರೀತಿಯಿಂದ ಸುಂದರವಾಗಿ ರೂಪಿಸಿಕೊಟ್ಟಿದ್ದಾರೆ. ಆ ಮಹಾಪ್ರೀತಿ ಇದೆ ನೋಡ್ರಿ, ಆ ಮಹಾಪ್ರೀತಿಯೇ ಇವತ್ತು ನಮ್ಮ ಬದುಕನ್ನು ಇಷ್ಟು ಆಶೀರ್ವಾದಕರವಾಗಿ ಮಾಡಿರುವುದು. ನಮ್ಮ ಜೀವಿತಗಳಲ್ಲಿ ಕಷ್ಟ ಸಂಕಟಗಳೆಲ್ಲವೂ ಕೂಡ ಒಂದು ಭಾಗ, ಆದರೆ ಮುಖ್ಯವಾದ ಒಂದು ಫೌಂಡೇಶನ್ನು, ಒಂದು ಅಡಿಪಾಯ ಏನೆಂದರೆ ಅದು ಆತನ ಪ್ರೀತಿಯಾಗಿದೆ. ಪ್ರಿಯ ದೇವಜನರೇ, ಕಷ್ಟಗಳು ಬರುತ್ತೆ, ಸಂಕಟಗಳು ಬರುತ್ತೆ, ಅದೆಲ್ಲವೂ ಹೊರಟಿ ಹೋಗ್ತದೆ, ಆದರೆ ನೆಲೆಯಾಗಿ ನಿಲ್ಲಿಸುವುದು, ದೃಢವಾಗಿ ನಡೆಸುವುದು ಎಲ್ಲವೂ ಕೂಡ ಆ ಮಹಾಪ್ರೀತಿಯಾಗಿದೆ. ಆ ಮಹಾಪ್ರೀತಿಗಾಗಿ ಒಂದು ಬಾರಿ ನಾವು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ವಂದನೆ ಅಪ್ಪ. ನೀನು ಕರುಣಾನಿಧಿಯಾಗಿರುವ ದೇವರು, ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟದಕ್ಕಾಗಿ ನಿಮಗೆ ವಂದನೆ. ಪ್ರಿಯ ಮಕ್ಕಳ ಬದುಕನ್ನು ಆಶೀರ್ವದಿಸು. ಆ ಬದುಕುಗಳನ್ನು ಇನ್ನಷ್ಟು ಸುಂದರವಾಗಿ ನೀನು ಮಾಡಿಕೊಡ್ರಿ, ಇನ್ನಷ್ಟು ಆಶೀರ್ವಾದಕರವಾಗಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಇವತ್ತು ಅವರು ಅನುಭವಿಸ್ತಿರುವಂಥ ಏನೇ ಕಷ್ಟ ಸಂಕಟಗಳಿದ್ದರೋ ಅದೆಲ್ಲವೂ ಅವರಿಂದ ತೊಲಗಿ ಹೋಗಿ ಆಶೀರ್ವಾದಗಳನ್ನು ಪ್ರಿಯ ಮಕ್ಕಳು ಕಾಣುವ ಹಾಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.